ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ತುಂಬ ಸೂಪರ್ ಆಗಿ ಸಖತ್ತಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ದಕ್ಷಿಣ ಚಿತ್ರ ಹೆರಿಟೇಜ್ ಮ್ಯೂಸಿಯಂ ಚೆನ್ನೈ. ಸೊ ನಾನು ಇವಾಗ ಗೊತ್ತಿರೋದು ಚೆನ್ನೈನಲ್ಲಿ. ಸೊ ಬಂದಿರೋದು ಚೆನ್ನೈನ ಈ ಅದ್ಭುತವಾಗಿರೋ ಮ್ಯೂಸಿಯಂನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಈ ಮ್ಯೂಸಿಯಂನಲ್ಲಿ ಏನು ವಿಶೇಷತೆ ಅಂತ ನಾವು ಈ ಬರುವ ಒಂದು ವಿಡಿಯೋನಲ್ಲಿ ಪೂರ್ತಿಯಾಗಿ ನೋಡೋಣ. ಸೊ ಈ ಮ್ಯೂಸಿಯಂನ ವಿಶೇಷತೆ ಏನಪ್ಪ ಅಂದರೆ, ಈ ಮ್ಯೂಸಿಯಂನಲ್ಲಿ ನಮ್ಮ ಸೌತ್ ಇಂಡಿಯಾದ ಅಂದರೆ ದಕ್ಷಿಣ ಭಾರತದ ಒಂದು ರಾಜ್ಯಗಳೇನಿವೆಲ್ಲ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ, ಈ ಒಂದು ರಾಜ್ಯಗಳ ಬಗ್ಗೆ ವಿವರಣೆ ಮಾಡಲಾಗಿದೆ. ಸೊ ಈ ಮ್ಯೂಸಿಯಂನಲ್ಲಿ ಎಂಟ್ರಿ ಮಾಡೋಕ್ಕೆ 250 ರೂಪೀಸ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಸೊ ಈ ಮ್ಯೂಸಿಯಂನ ಡಿವೈಡ್ ಮಾಡಿದ್ದು 2 ಪೋರ್ಷನಲ್ಲಿ. ಒಂದು ಕಡೆ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕ ನೋಡ್ಬೋದು ನೀವು, ಮತ್ತೊಂದು ಕಡೆ ಕೇರಳ ಮತ್ತು ತಮಿಳುನಾಡು ಪೋರ್ಷನ್ ನೀವು ನೋಡ್ಬೋದು. ಸೊ ಇವಾಗ ನಾವು ಇರೋದು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ ಅನ್ನೋ ಒಂದು ಪೋರ್ಷನ್ನಲ್ಲಿ. ಸೊ ಇವಾಗ ನಾವು ನೋಡ್ತಿರೋದು ಕರ್ನಾಟಕದಲ್ಲಿರುವ ಚಿಕ್ಕಮಗಳೂರಿನ ಮನೆ ಅಂತ ಈ ಮನೆಗೆ ಹೆಸರು ಕೊಟ್ಟಿರೋದು. ನಾವು ಇರೋದು ಇವಾಗ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ ಪೋರ್ಷನ್ನಲ್ಲಿ. ಸೊ ಇವಾಗ ನಾವು ಇರೋದು ಚಿಕ್ಕಮಗಳೂರಿನ ಮನೆಯ ಎದುರುಗಡೆ. ಸೊ ಮನೆಯ ಒಳಗಡೆ ಹೋಗಿ ನಾವು ನೋಡೋಣ ಏನಿದೆ ಒಳಗಡೆ ವಿಶೇಷತೆ ಅಂತ ಪೂರ್ತಿಯಾಗಿ ನೋಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ನಾವು ಎಂಟ್ರಿ ಮಾಡ್ತಿರೋದು ಈ ಒಂದು ಮೇನ್ ಬಾಗಿಲಿಲ್ಲ, ಇದು ಸೈಡ್ ಡೋರ್ ಇದೆ. ಸೈಡ್ ಡೋರ್ನಿಂದ ಎಂಟ್ರಿ ಮಾಡಿದ್ದು ಇವಾಗ ಮನೆಯಲ್ಲಿ. ಸೊ ಇವಾಗ ಮನೆ ಒಳಗಡೆ ಎಂಟ್ರಿ ಮಾಡಿದಾಗ ಈ ಥರ ಒಂದು ವ್ಯೂ ಕಾಣುತ್ತೆ ಮನೆ ಒಳಗಡೆದು. ಸೊ ಮನೆ ಒಳಗಡೆ ಬಂದಾಗ ನಮಗೆ ವಾಚ್ ಕಾಣುತ್ತೆ ಮೇನ್ ಆಗಿ, ಆ್ಯಂಡ್ ಅದೇ ರೀತಿ ವಾಲ್ಗೆ ಪ್ಲೇಟ್ಸ್ನ ಹ್ಯಾಂಗ್ ಮಾಡಿರೋದು ಕಾಣುತ್ತೆ. ಅದು ಚೀನಿ ಪ್ಲೇಟ್ ಸಮಥಿಂಗ್ ಇದೆ. ಸೊ ಆ ಪ್ಲೇಟ್ಸ್ನಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಆ್ಯಂಡ್ ವಾಚ್ನ ನಲ್ಲಿ 11:30 ಆಗ್ತಾಯಿದೆ, 11:35 ಆಗ್ತಾಯಿದೆ. ಆ್ಯಂಡ್ ಮೇನ್ ಕಾರಿಡಾರ್ ಕೂಡ ನೋಡ್ಬೋದು ಈ ಥರ. ಅಲ್ಲಿ ಮೇನ್ ಬಾಗಿಲನ್ನ ಬಂದ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ಅಲ್ಲಿಂದ ಮೇನ್ ಎಂಟ್ರಿ ಇಲ್ಲ, ಡೈರೆಕ್ಟಾಗಿ ಮೇನ್ ಡೋರ್ನಿಂದ. ಸೊ ಇಲ್ಲಿಂದ ನಾವು ಈ ಸೈಡ್ ಡೋರ್ನಿಂದ ಎಂಟ್ರಿ ಕೊಟ್ಟಿದ್ದೀವಿ ಇವಾಗ. ಸೊ ಇಲ್ಲಿ ಒಂದು ದೊಡ್ಡದಾಗಿರೋ ಪುಸ್ತಕ ಕೂಡ ನಾವು ನೋಡ್ಬೋದು. ಏನೋ ಒಂದು ಪುಸ್ತಕ ಇದೆ, ಗ್ಲಾಸ್ ಇದೆ ಮೇಲ್ಗಡೆ. ಆ್ಯಂಡ್ ಅದೇ ರೀತಿ ಮುಂದೆ ಅಲ್ಮಾರಿ ಕೂಡ ನೋಡ್ಬೋದು, ಫರ್ನಿಚರ್ನಿಂದ ಮಾಡಿದ್ದು ಗೋಡೆ ಒಳಗಡೆನೆ. ಸೊ ಈ ಥರ ಒಂದು ವ್ಯೂ ಇದೆ ಒಳಗಡೆ ನೀವು ಪೂರ್ತಿಯಾಗಿ ನೋಡೋದು. ಇವಾಗ ನಾವು ಎಂಟ್ರಿ ಕೊಡ್ತಿರೋದು ಮೇನ್ ಹಾಲ್ನಲ್ಲಿ. ಸೊ ಮೇನ್ ಹಾಲ್ನಲ್ಲಿ ಎಂಟ್ರಿ ಕೊಟ್ಟಾಗ ಈ ಥರ ವ್ಯೂ ಕಾಣುತ್ತೆ ಮೇನ್ ಹಾಲ್ನಲ್ಲಿ. ಸಮಥಿಂಗ್ ಲೈಟಿಂಗ್ಸ್ ಇದೆ, ವಾಲ್ ಲೈಟ್ ಇದೆ, ಆ್ಯಂಡ್ ಮಿರರ್ ಇದೆ ಕೂಡ, ಅಲ್ಲಿ ಮಿರರ್ ಕೂಡ ಇದೆ. ಸೊ ಅಲ್ಲಿಂದ ಮೇಲಕ್ಕೆ ಏರೋಕ್ಕೆ ಸ್ಟೆಪ್ಸ್ ಕೂಡ ಇದೆ, ನೀವು ನೋಡ್ಬೋದು. ಯಾರೊಬ್ಬರು ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ನಾವು ಮೇಲ್ಗಡೆ ಕೂಡ ಹೋಗ್ಬೋದು. ಆ್ಯಂಡ್ ಅದೇ ರೀತಿ ಇಲ್ಲೊಂದು ಕೂಡ ನೀವು ಈ ಥರ ಒಂದು ವ್ಯೂ ನೋಡ್ಬೋದು ಈ ಒಂದು ಹಾಲ್ನ ಡೆಕೋರೇಷನ್ ಅಂತ. ಅಲ್ಲಿ ಲ್ಯಾಂಪ್ ಕೂಡ ಇದೆ, ಫ್ಯಾನ್ ಕೂಡ ಇದೆ. ಮೇಲ್ಗಡೆ ನೋಡಿ ಯಾವ ಥರ ಇದೆ ಅಂತ. ಈ ಥರ ಒಂದು ಒಳಗಡೆ ಹಾಲ್ನ ಒಳಗಡೆ ನೀವು ನೋಡ್ಬೋದು. ಸೋಫಾ ಸೆಟ್ ಕೂಡ ಇದೆ, ಫರ್ನಿಚರ್ನಿಂದ ಮಾಡಿದ್ದು. ಆ್ಯಂಡ್ ಇಲ್ಲಿ ಸಮಥಿಂಗ್ ಕುರಾನ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಇದೇನು ಕಾಣ್ತಾ ಇದೆಯಲ್ಲ, ಕುರಾನ್ ಏನು ಸಮಥಿಂಗ್ ಇದೆ, ಇದ್ರ ಮೇಲೆ ಬೆಳೆದಿದ್ದು ಕುರಾನ್ ಅಂತ ಇದೆ. ಸೊ ಮೇ ಬಿ ಇದು ಮುಸ್ಲಿಂ ಸಮಾಜದ ಮನೆ ಇರ್ಬೋದು ಇದು. ಸೊ ಅದಕ್ಕೋಸ್ಕರ ಇದು ಕುರಾನ್ ಅಂತ ಇಲ್ಲಿ ಇಟ್ಟಿದ್ದು. ಸೊ ಅಲ್ಲಿ ಕೂಡ ಚೇರ್ ಕೂಡ ನೋಡ್ಬೋದು. ಆ್ಯಂಡ್ ಫರ್ನಿಚರ್ನಿಂದ ಮಾಡಿದ್ದು ಚೇರ್, ವುಡನ್ ಫರ್ನಿಚರ್ನಿಂದ ಮಾಡಿದ್ದು ನೀವು ನೋಡ್ಬೋದು. ಸೊ ಈ ಥರ ಒಂದು ವ್ಯೂ ಒಳಗಡೆ ಈ ಒಂದು ಚಿಕ್ಕಮಗಳೂರಿನ ಮನೆಯ ಒಳಗಡೆ ಪೂರ್ತಿಯಾಗಿ ವ್ಯೂ ನೋಡ್ಬೋದು. ಇವಾಗ ಇಲ್ಲಿಂದ ನಾವು ಮೇಲ್ಗಡೆ ಹೋಗೋಣ. ಈ ಒಂದು ಸ್ಟೆಪ್ಸ್ನ ಹತ್ತಿ ಇಲ್ಲಿಂದ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಏನಿದೆ ಅಂತ ಪೂರ್ತಿಯಾಗಿ ನೋಡೋಣ, ಯಾವ ಥರ ಇರ್ಬೋದು ಮೇಲ್ಗಡೆ ಅಂತ ನೋಡಿ. ಸೊ ಇಲ್ಲಿ ಮೇಲ್ಗಡೆ ಬಂದಾಗ ಕಾಣೋದು ಈ ಥರ ಶೇಪ್ನಲ್ಲಿ ಮೇಲ್ಗಡೆ ನೋಡ್ಬೋದು ಯಾವ ಥರ ಟೆರೆಸ್ ಇದೆ ಅಂತ. ಸೊ ಇಲ್ಲಿಂದ ನಾನು ಬಂದಿದ್ದು ಸ್ಟೆಪ್ಸ್ನಿಂದ. ಸೊ ಮೇಲ್ಗಡೆ ಬಂದಾಗ ಈ ಥರ ಕಾಣುತ್ತೆ ಪೂರ್ತಿಯಾಗಿ. ಟಿ ವಿ ಕೂಡ ವಾಲ್ ಮೌಂಟ್ ಟಿ ವಿ ಕೂಡ ಇದೆ, ಅಲ್ಲಿ ನೋಡ್ಬೋದು ನೀವು. ಸೊ ಏನೋ ಒಂದು ಸಮಥಿಂಗ್ ಡಿಫ್ರೆಂಟ್ ಆಗಿರೋ ಮನೆ ಕಾಣ್ತಾ ಇದೆ ಪೂರ್ತಿಯಾಗಿ. ಚಿಕ್ಕಮಗಳೂರಿನಲ್ಲಿ ಮೋಸ್ಟ್ಲಿ ಇದೇ ಥರ ಮನೆಗಳು ಇರ್ಬೋದು. ಸೊ ಅದೇ ಥರ ಇಲ್ಲಿ ಡೆಮೋ ಕೂಡ ಅಂತ ಈ ಮನೆ ತೋರಿಸಿದ್ದಾರೆ. ಸೊ ಟಿ ವಿನಲ್ಲಿ ಪ್ಲೇ ಆಗ್ತದೆ, 2 ಸೈಡ್ ಟಿ ವಿ ಇದೆ. ಆ್ಯಂಡ್ ಸಮಥಿಂಗ್ ಇಸ್ಲಾಂ ರಿಲಿಜಿಯಸ್ ರಿಲೇಟೆಡ್ ಇಲ್ಲಿ ಥಿಂಗ್ಸ್ ಇದೆ, ಏನೋ ಒಂದು ಫೋಟೋಸ್ ಫ್ರೇಮ್ಸ್ ನೋಡ್ಬೋದು. ಸೊ ಇಲ್ಲಿಂದ ಬಾಲ್ಕನಿ ವ್ಯೂ ಕೂಡ ನೋಡ್ಬೋದು. ಬಾಲ್ಕನಿಯಲ್ಲಿ ಹೋಗೋಕ್ಕೆ ಕ್ಲೋಸ್ ಇದೆ, ಅಲವೆಲ್ಲ ಹೊರಗಡೆ ಹೋಗೋಕ್ಕೆ. ಸೊ ಬಟ್ ನೋಡ್ಬೋದು ಯಾವ ಥರ ಬಾಲ್ಕನಿ ಇದೆ ಅಂತ. ಸೊ ನೀವು ಒಂದು ವೇಳೆ ಚಿಕ್ಕಮಗಳೂರಿನವರಿದ್ದರೆ ಈ ಥರ ಒಂದು ಮನೆ ಅಲ್ಲಿ ಕೂಡ ಇದ್ದರೆ ನೀವು ಹೇಳ್ಬೋದು ಈ ಥರನೇ ಇರುತ್ತೆ ಅಂತ. ಇಲ್ಲಿ ಗೋಡೆ ಮೇಲೆ ಪೇಂಟಿಂಗ್ಸ್ ನೋಡ್ಬೋದು ನೀವು, ಯಾವ ರೀತಿ ಇಲ್ಲಿ ಗೋಡೆ ಮೇಲೆ ಪೇಂಟಿಂಗ್ಸ್ ಮಾಡಿದ್ದಾರೆ ಅಂತ. ಸೊ ನಾನು ಇವಾಗ ಬಂದಿರೋದು ಇಳಕಲ್ ಮನೆ ಹತ್ರ, ಇಳಕಲ್ ಹೌಸ್ ಅಂತ ಬೋರ್ಡ್ ನೋಡ್ಬೋದು ನೀವು. ಸೊ ಈ ಮನೆ ಒಳಗಡೆ ಹೋದಾಗ ನನಗೆ ಸ್ವಲ್ಪ ಏನೋ ಒಂದು ನೆನಪಾಯಿತು, ಕಾಂತಾರ ಮೂವಿ ನೆನಪಾಯಿತು. ಸೊ ಈ ಮನೆ ಒಳಗಡೆ ಹೋದಾಗ ಈ ಥರ ಒಂದು ನಾನು ಇಲ್ಲಿ ನೋಡಿದ್ದು ಬೂಟಕೋಳ ಅಂತ ಏನಿದೆ ಅಲ್ಲ, ಸೊ ಅದು ಒಂದು ಇಲ್ಲಿ ನೋಡಿದ್ದು. ಆ್ಯಂಡ್ ಅದೇ ರೀತಿ ಪಂಜರುಳಿ ದೈವ ಅಂತ ಏನು ಕ್ಯಾರೆಕ್ಟರ್ ಇತ್ತಲ್ಲ, ಏನು ದೈವರು ಅಂತ ಕಾಂತಾರ ಮೂವಿನಲ್ಲಿ ಇತ್ತಲ್ಲ, ಸೊ ಆ ಒಂದು ದೈವ ಇಲ್ಲಿ ನಾನು ನೋಡಿದ್ದು, ಪಂಜರುಳಿ ದೈವ ಅಂತ ಏನಿತ್ತಲ್ಲ. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಈ ಒಂದು ಮನೆ ನೋಡಿ ಸ್ವಲ್ಪ ಏನೋ ಒಂದು ರಿಲೇಟೆಡ್ ಅಪ್ಪ ಅನಿಸ್ತು ನನಗೆ ಬಂದಾಗ ಇಲ್ಲಿ. ಸೊ ನೋಡ್ಬೋದು ಹೇಗಿದೆ ಅಂತ. ಈ ಒಂದು ಇಳಕಲ್ ಮನೆಯ ಒಳಗಡೆ ಬಂದಾಗ ಈ ಥರ ಒಂದು ನಾವು ನೋಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಮುಂದೆ ಒಂದು ಬರೋ ವಿಡಿಯೋನಲ್ಲಿ ನಾವು ನೋಡೋಣ ಆಂಧ್ರ ಪ್ರದೇಶದ ಬಗ್ಗೆ ಹಾಗೂ ಕೇರಳ ಮತ್ತು ತಮಿಳುನಾಡು ಬಗ್ಗೆ. ಸೊ ಅಲ್ಲಿವರೆಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.